ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ಬೆಟ್ಟದ ಹತ್ರ ಒಂದು ಅರಳಿ ಗಿಡ ಮತ್ತು ಒಂದು ಸಂಖ್ಯೆ ಮತ್ತು 3 ಚೇಪೆ ಗಿಡ ತಗೊಂಡು ಬೆಟ್ಟದಲ್ಲಿ ನೆಡಕ್ಕೆ ಹೋದೋ. ಪ್ರಾಣಿಗಳಿಗೆ ಹೆಲ್ಪ್ ಆಗಲಿ ಅಂತ ಬೆಳೆದು ಹಣ್ಣುಗಳನ್ನ ಕೊಟ್ಟರೆ ಅವ್ರಿಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ. ಮತ್ತು ಅದನ್ನೆಲ್ಲ ನೆಡ್ತಾ ಮುಂದೆ ಸಾಗುತ್ವಿ. ಮತ್ತು ಇವತ್ತೇ ಯಾಕೆ ಶುರು ಮಾಡಿದ್ವಿ ಅಂತಂದರೆ, ಇವತ್ತು ವರ್ಲ್ಡ್ ಟ್ರೀ ಡೇ ಅಂದರೆ ವಿಶ್ವ ಮರಗಳ ದಿನಾಚರಣೆ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಏನಂತ ಅಂದ್ಕೊಂಡಿದ್ದೀವಿ ಅಂತ ಅಂದರೆ, ಒಂದು ವರ್ಷಕ್ಕೆ 100 ಗಿಡ ನೆಡಬೇಕು ಅಂತ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಮತ್ತು ಮೇಜರಾಗಿ ಈ ಮಳೆಗಾಲದಲ್ಲೇ ನೆಟ್ಟಬೇಕು, ಯಾಕಂದರೆ ಆಮೇಲಾದರೆ ಸರ್ವೈವಲ್ ಚಾನ್ಸಸ್ಸು ಕಡಿಮೆ ಇರ್ತದೆ. ಈಗಾದರೆ ಸರ್ವೈವಲ್ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು 3 ಗಿಡ ನೆಟ್ಟು ಆಮೇಲೆ ಮುಂದೆ ಹೋದ್ವಿ. ಹೀಗೆ ನಮಗೆ ಒಂದು ಕವಿತೆಯ ಸಾಲು ನೆನಪಾಯಿತು. ಅದೇನಂತ ಅಂದರೆ, ಕಡಿಯದಿರು ಮರಗಳನ್ನು ಬೆಳೆಸು ವನರಾಶಿಯನ್ನು, ಉಸಿರೇ ಉಸಿರು ಎಂಬ ಮಾತನ್ನು ಬನ್ನಿ ನಿಜವಾಗಿಸೋಣ ಪ್ರತಿಯೊಬ್ಬನು. ಈಗ ನಾವು ನೀರು ಎತ್ಕೊಬರೋಕ್ಕೋಸ್ಕರ ಅರೆ ಮೇಲೆ ಯಾವುದೋ ಒಂದು ಗುಂಡಿ ಇತ್ತು, ಅಲ್ಲಿ ನೀರು ಸ್ಟೋರ್ ಆಗಿದೋ ಅಲ್ಲಿಗೆ ಹೋದ್ವಿ. ಆ ಅರೆಯಲ್ಲಿ ಎಲ್ಲ ಕೊಳೆ ಎಲ್ಲ ತುಂಬಿತ್ತು. ಅದನ್ನೆಲ್ಲ ಸೈಡ್ಗೆ ಸರಿಸಿ ನಾವು ನೀರು ತಗೊಂಡು ಒಂದು 500 ಮೀಟ್ರ್ ನಡಿಬೇಕು. ಅಲ್ಲಿಂದ ನಡ್ಕೊಂಡು ಹೋಗಿದ್ವಿ. ಡೈರೆಕ್ಟು ಅರಳಿ ಮರದ ಹತ್ರ ಹೋದ್ವಿ. ನೋಡಿ, ಅರಳಿ ಮರದ ಹತ್ರ ಹೋಗ್ಬೇಕು ಅಂತಂದರೆ ಯಾರೇ ಅಂತೂ ಡೌನ್ ಆಗೈತೆ, ಎಳೆದು ಹೋದೋ. ಈ ಕಲ್ಲು ಬಂಡೆಗಳ ನೆನಪಿನ 2 ಸಾಲು. ಕಾಡಿನ ನಡುವೆ ಮುಗುಳ್ನಗುವ ಕಲ್ಲು ಬಂಡೆ, ಕಾಡಿನ ಮೌನವೇ ಇಲ್ಲಿನ ಜೀವನ ದಂಡೆ. ಪ್ರತಿ ಹೆಜ್ಜೆಯಲ್ಲದೊಂದು ಹೊಸ ಹರ್ಷ, ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಸಿಗುವ ತೃಪ್ತಿಯ ಸ್ಪರ್ಶ. ಅರೆಯೆಲ್ಲ ಎಳೆದು ಫೈನಲ್ ಆಗಿ ಅರಳಿ ಗಿಡದ ಹತ್ರ ಬಂದು ಅರಳಿ ಗಿಡಕ್ಕೆ ನೀರು ಹಾಕಿ ಇಷ್ಟು ನೀರು ಸಾಕಾಗಿಲ್ಲ ಅಂತು. ಅದಕ್ಕೆ ಈ ಬಾಟ್ಲನ್ನ ಈ ಥರ ಮುಳ್ಳಲ್ಲಿ ತೂತು ಮಾಡಿ ಈ ಥರ ಡ್ರಿಪ್ ಸಿಸ್ಟಮ್ ಮಾಡ್ದೋ. ಆಮೇಲೆ ಒಂದಷ್ಟು ಪಪಾಯ ಗಿಡಗಳನ್ನ ಇಲ್ಲಿ ಹಾಕ್ದೋ. ನೋಡಿ, ಕಾಣಿಸ್ತಿಲ್ಲ ನೀಟಾಗಿ. ಅಂದರೆ ಒಂದಷ್ಟು ಪಪಾಯ ಗಿಡಗಳು ಹಾಕಿದ್ದೀವಿ. ನೆಕ್ಸ್ಟು ಎಲ್ಲ ಗಿಡಗಳಿಗೂ, ಚೀಪೆ ಗಿಡಗಳಿಗೆ 1-2 ಬಕೆಟ್ ನೀರು ಎತ್ಕೊಂಬಂದು ಹಾಕಿದ್ವಿ. ಅವಕ್ಕೂ ಈ ಥರ ಕ್ಯಾಪ್ ತೆಗೆದ್ರೆ ನೀರು ಹೋಗ್ಬೇಕು. ಆ ಥರ ಒಂದು ಕೆಳಗಡೆ ತೂತು ಮಾಡಿ ಡ್ರಿಪ್ ಸಿಸ್ಟಮ್ ಮಾಡಿ ಮಡಗ್ದು ನಾವು ನೀರು ಹಾಕಿ. ನೆಕ್ಸ್ಟ್ ಸತಿ ಯಾವ ಗಿಡ ನೆಡಬೇಕು ಅಂತ ಕಮೆಂಟ್ ಮಾಡಿ. ಹೀಗೆ ನಾವು ಎಲ್ಲ ಗಿಡಗಳನ್ನು ಪ್ರಕೃತಿ ಮಾತೆಗೆ ನಿಸ್ವಾರ್ಥ ಭಾವದಿಂದ ಅರ್ಪಿಸಿದ್ವಿ. ನಮ್ಮ ಮುಂದಿನ ಭೇಟಿ ಮುಂದಿನ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ.